ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಗಿಲ್ಲಿ ಬಗ್ಗೆ ಏನು ಡೈಲಾಗ್ ಹೇಳ್ತೀರಾ, ಏನು ಹೇಳ್ತೀರಾ? ಗಿಲ್ಲಿನಾ? ಓಕೆ, ಹೇಳಿ. ಇದು ಯಾವ ಅರ್ಥದಲ್ಲಿ ಹೇಳಿದ್ದು ಅಂತ? ಜೊತೆಲೆ ಇದ್ದು ಗುಣ ಇಟ್ಲಲ್ವಾ, ಆ ಥರ ಎಲ್ಲ ಮಾಡಬಾರ್ದು. ಇದ್ರೆ ಜೊತೆಲೆ ಇರಬೇಕು, ಎರಡೆರಡು ಫೇಸ್ ಇರಬಾರ್ದು, ಒಂದೇ ಥರ ಇರಬೇಕು. ಇವಾಗ ಒಂದೇ ಥರ ಇದೆ, ಹಂಗೆ ಇರಬೇಕು. ಒಂದು ಗಿಲಿ ಜೊತೆ ಇದ್ಕೊಂಡೆ ಮತ್ತೆ ಅವನ್ನ ಇಗ್ನೋರ್ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಓಕೆ, ಲಾಸ್ಟಿಗೆ ಧನು ಜೊತೆ ಹೋದ್ರು ಕಾವ್ಯ, ಬಟ್ ಅದು ಗಿಲ್ಲಿ ಫ್ಯಾನ್ಸ್ಗೆ ಏನಾದರೂ ಆಯ್ತು ಆಗಿರುತ್ತೆ. ಯಾಕಂದ್ರೆ ಫಸ್ಟಿಂದ ಜೊತೆಗೆ ಇಟ್ಕೊಂಡ್ಬಂದು ಇವಾಗ ದೂರ ಆದ್ರೆ ಬೇಜಾರಾಗುತ್ತಲ್ವಾ, ಹಂಗೂ ಗಿಲ್ಲಿ ಆಗಿರುತ್ತೆ. ಆದ್ರೆ ಗಿಲ್ಲಿ ತೋರಿಸ್ಕೊಂಡಿರಲ್ಲ ಗೊತ್ತಿನ. ತೋರಿಸ್ಕೊಳೋದು ಇಲ್ಲ, ಬೇಜಾರಾದ್ರೂ ಅವರೇ ಮನಸ್ಸಲ್ಲೇ ಇಟ್ಕೊಂಡು ಕೊಡ್ತಾರೆ. ಪ್ರತಿಯೊಂದು ಶೋಗೆ ಹೋದ ನೀವು ನೋಡಿದರೆ ಒಂದು 5-6 ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಗಿಲ್ಲಿ. ಪ್ರತಿಯೊಂದು ಶೋ ಅಲ್ಲಿ ಈ ಥರದ್ದು ಯಾರನ್ನಾರು ಒಬ್ರು ಇಟ್ಕೊಂಡು ಹುಡುಗಿ ಕಿಚಾಯಿಸೋದು, ಈ ಥರದ್ದೆಲ್ಲ ತಮಾಷೆ ಮಾಡಿಕೊಂಡೇ ಬಂದಿದ್ದಾನೆ. ಬಟ್ ಇದರಲ್ಲಿ ಎಲ್ಲರೂ ಕೂಡ ಅವನಿಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಬಟ್ ಈ ಬಿಗ್ ಬಾಸಲ್ಲಿ ಕಾವ್ಯ ಒಂದು ಸ್ವಲ್ಪ ಅವ್ರನ್ನ ಹಿಂದೇಟ್ ಹಾಕಿದ್ರು, ಅದು ಅಣ್ಣ ಅನ್ನೋದು ಒಂಥರ ಈ ಥರದ್ದೆಲ್ಲ ಮಾಡಿದರು. ಬಟ್ ಅದರಿಂದ ನಿಮ್ಗೆ ಏನು ಅನಿಸ್ತು, ಅಥವಾ ಅವರಿಬ್ಬರು ಜೋಡಿ ಚೆನ್ನಾಗಿತ್ತು ಅನಿಸ್ತಾ, ಈ ಥರ ಅನಿಸ್ತಿದೆ? ಜೋಡಿ ಚೆನ್ನಾಗೇ ಇತ್ತು, ಬಟ್ ಅವ್ರನ್ನ ರೇಗಿಸ್ತಾ ಇರ್ಬೋದು ಅಷ್ಟೇ, ಬಟ್ ಪರ್ಫೆಕ್ಟ್ ಮ್ಯಾಚ್ ಆಗಿತ್ತು. ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತಾ? ಹೇಳಿ, ನಿಮ್ಮ ಅಭಿಮಾನಿಗಳು ಒತ್ತಾಯ ಮಾಡಿ ಹೇಳಿ ನೋಡೋಣ, ಏನು ಹೇಳ್ತೀರಾ? ಗಿಲ್ಲಿ ಕಾವ್ಯ ಮದುವೆ ಆದರೆ ನಿಜ ಚೆನ್ನಾಗಿರುತ್ತೆ. ಗಿಲ್ಲಿ ಹೇಳಿದಾರಲ್ಲ, ನಾನು ಮತ್ತೆ ಕಾವ್ಯ ಬರೀ ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಫ್ರೆಂಡ್ಸ್ ಆಗಿ ಕೊನೆ ಹೋಗ್ತಿರ್ತೀವಿ. ಓಕೆ, ಫ್ರೆಂಡ್ಸ್ ಅವ್ರು ನಾಳೆ ಮದುವೆ ಆದರೂ ಆಗ್ಬೋದಲ್ಲ, ಹೇಳೋಕ್ಕಾಗಲ್ಲ ಅಲ್ಲ, ಆಗ್ತಾರೆ. ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ದಾಳೆ ನೋಡಿ, ಇವಾಗ ಅವಳು ಮದುವೆ ಆಗಬೇಕು ಹೋಗ್ಬೇಕು ಅಂತ, ನೀವೆಲ್ಲ ಸೇರಿ ಮಾಡಿಸ್ಬಿಡ್ತೀರಾ? ಇಲ್ಲಾಂದ್ರೆ ಅವರಿಬ್ಬರು ಜೋಡಿ ಚೆನ್ನಾಗಿ ಖುಷಿ ಅನಿಸ್ತು. ಓಕೆ, ಅಂದರೆ ಇವಾಗ ಇದ್ದಾರಲ್ಲ ನಮ್ಮ ಯಶ್, ರಾಧಿಕಾ ಪಂಡಿತ್ ಆಗಿರ್ಬೋದು, ಸಾಕಷ್ಟು ಕ್ಯೂಟ್ ಕಪಲ್ಸ್ ಇದ್ದಾರೆ ನಮ್ಮಲ್ಲಿ. ಆ ಜೋಡಿ ಇವರು ಸೇರ್ಕೋತಾರಾ? ಮೇ ಬಿ, ಬಟ್ ಆದರೆ ಅವರಿಬ್ಬರು ಹೊಂದಾಣಿಕೆ ಅಷ್ಟಿಲ್ಲ. ಬಟ್ ಯಶ್ ಮತ್ತು ರಾಧಿಕಾ ಅವ್ರದ್ದು ಬೇರೆ ಲೆವೆಲ್. ಗಿಲ್ಲಿ ಅವರು ಇದಾಗಲ್ಲ ಅಂತೀರಾ? ಅಲ್ಲ, ನಿಮ್ಗೆ ಏನು ಅನಿಸುತ್ತೆ, ಆಗಬಹುದಾ? ಆಗಬಹುದು, ಮೇ ಬಿ. ಈಚೆ ಬಂದು ಅವ್ರ ಮನೆ ಒಪ್ಕೊಂಡ್ರೆ ಆ ಥರ ಆಗುತ್ತೆ. ಇನ್ನೆಲ್ಲಿ ಅವ್ರು ಬರೀ ಅಣ್ಣ ಅಂತ ಜಸ್ಟ್ ಫ್ರೆಂಡ್ಸ್, ಅಣ್ಣ ಅದರಲ್ಲೇ ಹೋಗ್ತಾ ಇದ್ದಾರೆ. ಅಂದರೆ ಈ ಬಿಗ್ ಬಾಸಲ್ಲಿ ನೀವು ನೋಡಿರ್ಬೋದು, ಯಾವುದೇ ಜೋಡಿ ಆದರೂ ಕೂಡ ಒಳಗಡೆ ಈಗ ಚೆನ್ನಾಗಿರೋದು, ಬಟ್ ಹೊರಗಡೆ ಯಾರು ಇದ್ದಾರಲ್ಲ, ದಿವ್ಯಾ ಹುಡುಗ ಮತ್ತು ಅರವಿಂದ್ KP ಅವ್ರು ಇದ್ದಾರೆ. ಬಟ್ ಅವ್ರಿನ್ನೂ ಮದುವೆ ಆಗಿಲ್ಲ, ಬಟ್ ಇದ್ದಾರೆ. ಬಟ್ ಬೆಳೆ 12 ಸೀಸನ್ ಆದರೂ ಇರೋ ಜೋಡಿ ಅದು ಒಂದೇ ಹೆಸರಿಗೆ ಬರೋದು. ಮಿಕ್ಕಿದ ಯಾವ್ದಾದ್ರು ಬರುತ್ತೆ ನಿಮ್ಮ ಜೋಡಿಗೆ? ಗಿಲ್ಲಿ ಕಾವ್ಯ, ಅರವಿಂದ್ ದಿವ್ಯ ಹುಡುಗ ಬಿಟ್ಟರೆ ಗಿಲ್ಲಿ ಈ ಕಾವ್ಯ. ಇನ್ನೇನಾದರೂ ಡೈಲಾಗ್ ಹೇಳ್ತೀರಾ? ಕೊನೆಯದಾಗಿ ಹೇಳಿ, ಅದೇನೋ ಲಡಾಯಿಸ್ತೀನಿ ಅದರಲ್ಲ, ಇನ್ನೊಂದ್ಸರಿ ಜೋರಾಗಿ ಹೇಳಿ ನೋಡಮ್ಮ, ಏನೋ ಲಡಾಯಿಸ್ತೀನಿ ಅಂತ. ಹೌದಾ? ಸರಿ, ಓಕೆ, ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.